ಕ್ರಿಕೆಟ್ ಜಗತ್ತಿನಲ್ಲಿ ದಿನಕ್ಕೊಂದು ರೆಕಾರ್ಡ್ಗಳು ಬ್ರೇಕ್ ಆಗುತ್ತಲೇ ಇರುತ್ತೆ. ಆದರೆ ಕೆಲವೊಂದು ರೆಕಾರ್ಡ್ಗಳನ್ನು ಬ್ರೇಕ್ ಮಾಡೋಕೆ ದಶಕಗಳೇ ಬೇಕು. ಈಗ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಟೀಮ್ ಒಂದು ದೊಡ್ಡ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿದೆ. ಅದು ಭಾರತದ ದಾಖಲೆಯನ್ನು ಕೂಡ ಪುಡಿ ಮಾಡಿದೆ. ಆ ದಾಖಲೆಯನ್ನು ಕೇಳಿದ್ರೆ ನೀವು ನಗ್ತೀರಾ. ಹೌದು, ಒಂದು ಕಾಲದ ಬಲಾಢ್ಯ ತಂಡವಾಗಿದ್ದ ವೆಸ್ಟ್ ಇಂಡೀಸ್ ಈಗ ಟೆಸ್ಟ್ ಕ್ರಿಕೆಟ್ನಲ್ಲಿ ಒಂದು ಕಳಪೆ ದಾಖಲೆಯನ್ನು ಬರೆದಿದೆ. ಹಾಗಿದ್ರೆ ಈ ಕಳಪೆ ದಾಖಲೆ ಏನು, ಇದಕ್ಕೂ ಭಾರತಕ್ಕೂ ಏನು ಸಂಬಂಧ, ಇವೆಲ್ಲವನ್ನ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಟೆಸ್ಟ್ ಕ್ರಿಕೆಟ್ ಕೆಲವು ಅಚ್ಚರಿಗಳಿಗೆ ಸಾಕ್ಷಿಯಾಗುತ್ತೆ. ಕ್ರಿಕೆಟ್ ಪ್ರೇಮಿಗಳು ಹೀಗೂ ಆಗುತ್ತಾ ಅಂತ ಬಾಯಿ ಮೇಲೆ ಬೆರಳಿಡುವಂತಹ ದಾಖಲೆಗಳು ಕೂಡ ಕ್ರಿಕೆಟ್ ಜಗತ್ತಿನಲ್ಲಿ ಆಗುತ್ತೆ. ಈಗ ಟೆಸ್ಟ್ ಕ್ರಿಕೆಟ್ನಲ್ಲಿ 7 ದಶಕದ ನಂತರ ಒಂದು ಅಚ್ಚರಿ ನಡೆದಿದೆ. ಇದನ್ನು ನೋಡಿದರೆ ಹೀಗಾಗೋಕೆ ಹೇಗೆ ಸಾಧ್ಯ, ಕ್ರಿಕೆಟ್ ಆಡೋಕೆ ಬರ್ದಿದ್ದವನು ಇಷ್ಟು ಕಮ್ಮಿ ರನ್ ಹೊಡೆಯೋಕ್ಕೂ ಸಾಧ್ಯನಾ ಅನ್ನೋ ಮಟ್ಟಿಗೆ ಒಂದು ರನ್ ಈಗ ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ. ಅಂದಹಾಗೆ ಒಂದು ಕಡೆ ಲಾರ್ಡ್ಸ್ ಅಂಗಳದಲ್ಲಿ ಇಂಗ್ಲೆಂಡ್ ವಿರುದ್ಧ 3ನೇ ಟೆಸ್ಟ್ನಲ್ಲಿ ಭಾರತ ಸೋತ್ರೆ, ಮತ್ತೊಂದು ಕಡೆ ಕಿಂಗ್ಸ್ಟನ್ ಮೈದಾನದಲ್ಲಿ ನಡೆದ 3ನೇ ಟೆಸ್ಟ್ನಲ್ಲಿ ಆಸ್ಟ್ರೇಲಿಯಾ ಅಬ್ಬರಕ್ಕೆ ವೆಸ್ಟ್ ಇಂಡೀಸ್ ವಾಶ್ ಔಟ್ ಆಗಿದೆ. ಹೌದು, 27 ರನ್ಗೆ ವೆಸ್ಟ್ ಇಂಡೀಸ್ ಆಲ್ ಔಟ್. 27 ರನ್ಗೆ ಒಂದು ಅಂತಾರಾಷ್ಟ್ರೀಯ ಪಂದ್ಯ ಆಲ್ ಔಟ್ ಆಗುತ್ತಾ ಅಂತ ಯಾರನ್ನಾದ್ರೂ ಕೇಳಿದ್ರೆ ನೋವೇ ಚಾನ್ಸೇ ಇಲ್ಲ ಅಂತ ಹೇಳ್ತೀವಿ. ಬಟ್ ವೆಸ್ಟ್ ಇಂಡೀಸ್ ಕೇವಲ 27 ರನ್ಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಆಲ್ ಔಟ್ ಆಗಿ ಕಳಪೆ ದಾಖಲೆಯನ್ನು ಬರೆದಿದೆ. ಅಂದಹಾಗೆ ಕಿಂಗ್ಸ್ಟನ್ನಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ 3ನೇ ಟೆಸ್ಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ 225 ರನ್ ಕಲೆ ಹಾಕಿತು. ವೆಸ್ಟ್ ಇಂಡೀಸ್ ತಂಡವು 143 ರನ್ಗೆ ಮೊದಲ ಇನ್ನಿಂಗ್ಸ್ನಲ್ಲಿ ಆಲ್ ಔಟ್ ಆಗುತ್ತೆ. ಇನ್ನು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ 121 ರನ್ಗೆ ಆಲ್ ಔಟ್ ಆಗಿತ್ತು. ಅದರಂತೆ ಕೊನೆಯ ಇನ್ನಿಂಗ್ಸ್ನಲ್ಲಿ 204 ರನ್ಗಳ ಗುರಿ ಪಡೆದ ವೆಸ್ಟ್ ಇಂಡೀಸ್ ಕಳಪೆ ದಾಖಲೆಯನ್ನು ಬರೆಯಿತು. ಕೇವಲ 27 ರನ್ಗಳಿಗೆ ಆಲ್ ಔಟ್ ಆಯಿತು. ಆಸ್ಟ್ರೇಲಿಯಾದ ಮಾರಕ ಬೌಲಿಂಗ್ ದಾಳಿಗೆ ವಿಂಡೀಸ್ ಪಡೆ ಪತ್ರಗುಟ್ಟಿ ಹೋಯಿತು. ಅಂದಹಾಗೆ ಈ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಗೆಲ್ಲಲು ಆಸ್ಟ್ರೇಲಿಯಾ ತಂಡ 204 ರನ್ಗಳ ಗುರಿಯನ್ನು ನೀಡಿತು. ಆದರೆ ವಿಂಡೀಸ್ ಪಡೆ ಟೆಸ್ಟ್ ಕ್ರಿಕೆಟ್ ಇತಿಹಾಸವನ್ನೇ ತಲೆ ಕೆಳಗಾಗುವ ರೀತಿಯಲ್ಲಿ ಸೋಲನ್ನು ಕಾಣುತ್ತೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ತಂಡವು ಕೇವಲ 0 ರನ್ಗೆ 3 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಈ 3 ವಿಕೆಟ್ಗಳು ಒಂದೇ ಓವರ್ನಲ್ಲಿ ಬೀಳ್ತದೆ. ನಂತರ 5ನೇ ಓವರ್ನಲ್ಲಿ ತಂಡದ ಮತ್ತೆರಡು ವಿಕೆಟ್ಗಳು ಉರುಳಿ ಹೋಗುತ್ತೆ. 6ನೇ ಓವರ್ಗೆ ತಂಡ 6 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಈ ಹೊತ್ತಿಗೆ ವೆಸ್ಟ್ ಇಂಡೀಸ್ನ ಸ್ಕೋರ್ 11 ರನ್ ಆಗಿತ್ತು. ಮೊದಲ 6 ಬ್ಯಾಟ್ಸ್ಮನ್ಗಳಿಗೆ ಕ್ರೀಸ್ನಲ್ಲಿ ನೆಲೆ ಉರಲು ಆಗದಿದ್ದಾಗ ಕೆಳ ಕ್ರಮಾಂಕದ ಮೇಲೂ ಭರವಸೆ ಹೊರಟು ಹೋಗಿತ್ತು. ಜೊತೆಗೆ ವೆಸ್ಟ್ ಇಂಡೀಸ್ಗೆ ಸೋಲು ಖಚಿತವಾಗಿತ್ತು. ನಂತರ 16 ರನ್ಗಳನ್ನು ಕಲೆ ಹಾಕಿದ ತಂಡದ ಆಟಗಾರರು ಆಸೀಸ್ ಬೌಲರ್ಗಳಿಗೆ ಶರಣಾದರು. ಆ ಮೂಲಕ ಆಸ್ಟ್ರೇಲಿಯಾ ತಂಡ 176 ರನ್ಗಳ ಅಂತರದಿಂದ ಪಂದ್ಯವನ್ನ ಗೆದ್ದುಕೊಂಡಿತು. ಜೊತೆಗೆ 3 ಟೆಸ್ಟ್ ಪಂದ್ಯವನ್ನ ಗೆದ್ದು ಸರಣಿಯನ್ನ ಕ್ಲೀನ್ ಸ್ವೀಪ್ ಸಾಧಿಸಿತ್ತು. 0 ಸುತ್ತಿದ 7 ಬ್ಯಾಟರ್. ಇನ್ನು ಒಂದು ವಿಚಿತ್ರ ಏನಂದ್ರೆ, ಈ ಟೆಸ್ಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡದ 7 ಮಂದಿ ಬ್ಯಾಟ್ಸ್ಮನ್ಗಳು ಶೂನ್ಯಕ್ಕೆ ಔಟ್ ಆದರು. ವೆಸ್ಟ್ ಇಂಡೀಸ್ ತಂಡದ 7 ಮಂದಿ ಬ್ಯಾಟರ್ಗಳು ಯಾವುದೇ ರನ್ ಗಳಿಸದೆ ಶೂನ್ಯಕ್ಕೆ ಔಟ್ ಆಗಿರುವುದು ಕೂಡ ಒಂದು ಅತ್ಯಂತ ಕಳಪೆ ದಾಖಲೆಯಾಗಿದೆ. ಈ ಪಂದ್ಯದಲ್ಲಿ 2.3 ಓವರ್ಗಳಲ್ಲಿ 5 ವಿಕೆಟ್ ಕಬಳಿಸುವ ಮೂಲಕ ಟೆಸ್ಟ್ ಇತಿಹಾಸದಲ್ಲೇ ಅತಿ ಕಡಿಮೆ ಎಸೆತಗಳಲ್ಲಿ 5 ವಿಕೆಟ್ಗಳನ್ನು ಉರುಳಿಸಿದ ಬೌಲರ್ ಎಂಬ ವಿಶ್ವ ದಾಖಲೆಯನ್ನ ಸ್ಟಾರ್ಕ್ ತನ್ನದಾಗಿಸಿಕೊಂಡಿದ್ದಾರೆ. ಇದು ಇವರ ಒಂದು ವಿಶ್ವ ದಾಖಲೆ ಆಗಿದೆ. ಟೆಸ್ಟ್ನ ಅತಿ ಕಡಿಮೆ ರನ್ ಗಳಿಸಿದ ತಂಡ ನ್ಯೂಜಿಲೆಂಡ್. ಟೆಸ್ಟ್ನಲ್ಲಿ ಕಡಿಮೆ ಸ್ಕೋರ್ ಕಲೆ ಹಾಕಿರುವ ತಂಡ ಅಂದರೆ ಅದು ನ್ಯೂಜಿಲೆಂಡ್. ಇಂಗ್ಲೆಂಡ್ ವಿರುದ್ಧ 1955ರಲ್ಲಿ ಕೇವಲ 26 ರನ್ಗೆ ಆಲ್ ಔಟ್ ಆಯಿತು. ಇನ್ನು 2ನೇ ಸ್ಥಾನಕ್ಕೆ ಈಗ ಹೊಸದಾಗಿ ವೆಸ್ಟ್ ಇಂಡೀಸ್ ಸೇರಿದೆ. ಆಸ್ಟ್ರೇಲಿಯಾ ವಿರುದ್ಧ 27 ರನ್ಗೆ ಆಲ್ ಔಟ್ ಆಗಿದೆ. ಇನ್ನು 3, 4, 5 ಮತ್ತು 6ನೇ ಸ್ಥಾನದಲ್ಲಿ ಸೌತ್ ಆಫ್ರಿಕಾ ಇದೆ. ಇದು ಕ್ರಮವಾಗಿ 30, 30, 35, 35 ರನ್ಗೆ ಆಲ್ ಔಟ್ ಆಗಿದೆ. ಇನ್ನು ಭಾರತ ಟಾಪ್ 10 ಪಟ್ಟಿಯಲ್ಲಿ ಕೂಡ ಸ್ಥಾನ ಪಡೆದುಕೊಂಡಿದೆ. 8ನೇ ಸ್ಥಾನ ಪಡೆದುಕೊಂಡಿದೆ. 2020ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ 36 ರನ್ಗೆ ಆಲ್ ಔಟ್ ಆಗಿದೆ. ಟೆಸ್ಟ್ನಲ್ಲಿ ಇಷ್ಟು ತಂಡಗಳು ಕಳಪೆ ದಾಖಲೆಯನ್ನು ಬರೆದಿದ್ದು ಅತಿ ಕಡಿಮೆ ರನ್ಗೆ ಆಲ್ ಔಟ್ ಮಾಡಿದ ತಂಡದ ಪೈಕಿ ಇಂಗ್ಲೆಂಡ್ ಮೊದಲ ಸ್ಥಾನದಲ್ಲಿ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.